ಶ್ರೀ ಗುರುಭ್ಯೋ ನಮಃ. ನನ್ನ ಆಧ್ಯಾತ್ಮ ಬಂಧುಗಳೇ, ನಾನು ಅದ್ವೈತ ಸಿದ್ಧಾಂತ ಈ ವಿಷಯದ ಒಂದು ಸಂಕ್ಷಿಪ್ತ ರೂಪನ ನಿಮಗೆ ತಿಳಿಸ್ಕೊಡ್ತೀನಿ. ನನಗೆ ಗೊತ್ತಿರೋ ಅಷ್ಟು, ಅಂದರೆ ನಾನು ಅರ್ಥ ಮಾಡಿಕೊಂಡಿರುವಷ್ಟು. ತುಂಬ ಇದು ಸಾಗರದಂತಹ ವಿಷಯ, ನನಗೆ ಏನೂ ಗೊತ್ತಿಲ್ಲ. ನಾನು ಅರ್ಥ ಮಾಡಿಕೊಂಡಿರೋದು ನಾನು ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ. ಸಂಸ್ಕೃತದಲ್ಲಿ ದ್ವಿ ಎಂದರೆ ಎರಡು ಅಂತ ಅರ್ಥ. ಹಾಗಾಗಿ ಅದ್ವೈತ ಅಂದರೆ ಎರಡಲ್ಲದ್ದು. ಅದ್ವೈತ ಸಿದ್ಧಾಂತದ ಮೂಲ ಸಾರನೇ ಇದು. ಅಂದರೆ ಆತ್ಮ ಮತ್ತು ಪರಮಾತ್ಮ ಎನ್ನುವುದು ಬೇರೆ ಬೇರೆ ಅಲ್ಲ, ಇದು ಒಂದೇ. ಆತ್ಮನೇ ಪರಮಾತ್ಮ, ಪರಮಾತ್ಮನೇ ಆತ್ಮ ಅಂತ. ಅಂದರೆ ಇನ್ನೂ ಒಂದು ವಿಷಯ, ಆದಿಶಂಕರರು ನಮಗೆ ಎರಡು ಮಹಾವಾಕ್ಯಗಳನ್ನು ಕೊಟ್ಟಿದ್ದಾರೆ. ಅಹಂ ಬ್ರಹ್ಮಾಸ್ಮಿ ಮತ್ತು ತತ್ವಮಸಿ ಅಂತ. ಅಹಂ ಬ್ರಹ್ಮಾಸ್ಮಿ ಅಂದರೆ ನನ್ನಲ್ಲಿರುವ ಆತ್ಮನೇ ಪರಬ್ರಹ್ಮ ಅಂತ. ತತ್ವಮಸಿ ಅಂದರೆ ನೀನು ಆತ್ಮ ಅಂತ, ನೀನು ಅದೇ ಆಗಿರುವೆ, ನೀನು ಪರಬ್ರಹ್ಮನೇ ಆಗಿರುವೆ ಅಂತ ಅರ್ಥ. ಅದ್ವೈತ ತತ್ವದ ಮೂಲಮಂತ್ರ ಇದೆರಡು. ಮತ್ತು ಶಂಕರ ಭಗವತ್ಪಾದಾಚಾರ್ಯರು ಇನ್ನೊಂದು ಮಹಾಮಂತ್ರವನ್ನು ಹೇಳಿದ್ದಾರೆ. ಇದು ಸರ್ವಂ ಬ್ರಹ್ಮಮಯಂ ಜಗತ್, ಅಂದರೆ ಈ ಜಗತ್ತಿನಲ್ಲಿ ಎಲ್ಲವೂ ಪರಮಾತ್ಮನಿಂದಲೇ ಆವರಿಸಲ್ಪಟ್ಟಿದೆ ಅಂತ. ಅಂದರೆ ಜಗತ್ತು ಮಿಥ್ಯ, ಬ್ರಹ್ಮ ಸತ್ಯ. ಜಗನ್ಮಿಥ್ಯಂ ಬ್ರಹ್ಮ ಸತ್ಯಂ ಅಂತ. ಇದು ಆದಿಶಂಕರರ ಅದ್ವೈತ ಸಿದ್ಧಾಂತದ ಸಾರ. ಶ್ರೀ ಗುರುಭ್ಯೋ ನಮಃ.